ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಫಸ್ಟ್ PUCಗೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಸಂದರ್ಭಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ಸಂದರ್ಭಗಳನ್ನ ನಾನು ಉತ್ತರಗಳ ಸಮೇತ ತಿಳಿಸ್ಕೊಡ್ತಾ ಇದ್ದೇನೆ ವಿದ್ಯಾರ್ಥಿ ಮಿತ್ರರೇ. ಖಂಡಿತ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡ್ದೇನೆ ನೋಡಿ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೇವೆ. ಸೊ ಈ ಒಂದು ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕನ್ನಡ ನಾನು ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥವ್ರು ಖಂಡಿತ ನೀವು ಈ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ, ನಾವು ಅಪ್ಲೋಡ್ ಮಾಡುವಂತಹ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತು ಅಂತಂದ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಮಿನಿಮಮ್ 90 ಮಾರ್ಕ್ಸ್ ಅಂತೂ ಗ್ಯಾರಂಟಿ ವಿದ್ಯಾರ್ಥಿ ಮಿತ್ರರೇ, ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ಒಂದು ಪ್ರಶ್ನೆಗಳ ಹಾಗೆ ಉತ್ತರಗಳನ್ನ ನೋಡ್ಕೊಂಡ್ರೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಾವು ಏನ್ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮಾಡಿದ್ದೇವೆ ಸಂದರ್ಭಕ್ಕೆ ಸಂಬಂಧಿಸಿದ ಹಾಗೆ, ಇದರ ಒಂದು PDF ಫೈಲ್ ಏನಾದರೂ ಬೇಕು ಅಂತಂದ್ರೆ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫೋನ್ ಪೇ ಮತ್ತೆ ಗೂಗಲ್ ಪೇ ನಂಬರ್ ಅನ್ನ ಹಾಕಿದ್ದೇವೆ. ಸೊ ಅದಕ್ಕೆ 29 ರುಪೀಸ್ ಅನ್ನ ನೀವು ನಮಗೆ ಪಾವತಿಸಿದ್ರೆ ಅಂದ್ರೆ ಪೇ ಮಾಡಿದ್ರೆ ನಾವು ನಿಮಗೆ ಅದರ PDF ಫೈಲ್ ನ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡ್ತೀವಿ. ನಮ್ಮ ವಾಟ್ಸ್ಆಪ್ ನಂಬರ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇವೆ. ನೀವು ಪೇ ಮಾಡಿದಂತಹ ಒಂದು ಏನು ಅಮೌಂಟ್ ಇದೆ, ಸೊ 29 ರುಪೀಸ್ ಇದೆ, ಅದರ ಒಂದು ಸ್ಕ್ರೀನ್ ಶಾಟ್ ತೆಗೆದು ನೀವು ನಮಗೆ ಕಳಿಸ್ಕೊಡ್ಬೇಕಾಗುತ್ತೆ. ಸೊ ಇದು ಕೇವಲ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಷ್ಟೇ ವಿದ್ಯಾರ್ಥಿ ಮಿತ್ರರೇ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಿಮಗೆ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಯಾವ ಒಂದು ವಿಷಯದ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಅದನ್ನ ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಈಗ ಬನ್ನಿ, ನಿಮ್ಮ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಸಂದರ್ಭಗಳಿಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದ್ರೆ ಕೇವಲ ನೋಡ್ಕೊಂಡು ಸುಮ್ಮನೆ ಹಾಗೆ ಹೊರಟೋಗ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ಏನಾದ್ರೂ ಕೂಡ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನೀವು ಕ್ವಶನ್ ಪೇಪರ್ ಅಲ್ಲಿ ತೆಗೆದು ನೋಡಬಹುದು. ನಾವು ಏನು ಅಪ್ಲೋಡ್ ಮಾಡಿರ್ತೀವಿ, ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತೀವಿ, ಅದೇ ಕ್ವಶನ್ಸ್ ಬಂದಿರುವಂತದ್ದು. ಯಾಕಂದ್ರೆ ಕಮ್ಯುನಿಟಿ ಬಾಕ್ಸ್ ನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗಳ ಹಾಕಿದಂತಹ ಎಲ್ಲಾ ಒಂದು ಕಮೆಂಟ್ಸ್ ಗಳನ್ನ ನಾನು ಹಾಕಿದ್ದೇನೆ, ಸ್ಕ್ರೀನ್ ಶಾಟ್ ತೆಗೆದು ಅದಕ್ಕೆ ಹಾಕಿದ್ದೇನೆ. ಸೊ ಹೋಗಿ ನೀವು ನೋಡಿ. ಯಾಕಂತಂದ್ರೆ ಎಲ್ಲರೂ ಕೂಡ 99, 98, 90 ಸೊ ಈ ರೀತಿಯಾದಂತಹ ಮಾರ್ಕ್ಸ್ ತೆಗೆದುಕೊಂಡಿರುವಂಥದ್ದು. ಇದು ನಮ್ಮ ಪುನರ್ವೇಜು ಸಂಸ್ಕಾರ ಚಾನಲ್ ಕಡೆಯಿಂದ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಬನ್ನಿ, ಈಗ ನಿಮ್ಮ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಸಂದರ್ಭಗಳನ್ನ, ಪದ್ಯ ಭಾಗದಲ್ಲಿ ಕೇಳಲಾಗುವಂತಹ ಸಂದರ್ಭಗಳನ್ನ ನೋಡೋಣ. ನಿಮ್ಗೆ ಯಾವ್ದಾದ್ರು ಬೇಕು ಅಂದ್ರೆ, ಯಾವ್ದಾದ್ರು ನೋಟ್ಸ್ ಬೇಕು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಯಾವ ವಿಷಯ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಸಂದರ್ಭ, ಗಾಂಡೀವಿಯಲ್ತು ಪಿನಕಪಾಣಿಯುಂ ನೆರೆಯನ್. ಉತ್ತರ, ಪ್ರಸ್ತುತ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ. ದ್ರೋಣರ ಕಳೇಬರವನ್ನು ಕಂಡ ದುರ್ಯೋಧನ ಅವರ ಸಾವನ್ನು ಕುರಿತು ದುಃಖಿಸುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸಂಜಯನೊಡನೆ ರಣರಂಗಕ್ಕೆ ಬಂದ ದುರ್ಯೋಧನನು ಸ್ವಭಾವತಃ ದುಷ್ಟನೆನಿಸಿದ್ದ ದೃಷ್ಟದ್ಯುಮ್ನನು ದ್ರೋಣರ ತಲೆಯನ್ನು ಕತ್ತರಿಸಿದ್ದರಿಂದ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ದ್ರೋಣರ ಕಳೇಬರವನ್ನು ನೋಡಿ ನಿಮಗೆ ಇಂತಹ ಸಾವು ಏಕೆ ಸಂಭವಿಸಿತೋ ಎಂದು ಚಿಂತಿಸುತ್ತಾ, ನಿಮ್ಮ ಧನುರ್ವಿದ್ಯಾ ಕೌಶಲ್ಯದ ಎದುರು ಗಾಂಡೀವಿಯಾದ ಅರ್ಜುನನೇ ಅಲ್ಲ, ತ್ರಿಶೂಲವನ್ನು ಧರಿಸಿದ ಶಿವನೇ ಎದುರಾದರೂ ನಿಮ್ಮೊಡನೆ ಹೋರಾಡಿ ಗೆಲ್ಲಲು ಆಗುವುದಿಲ್ಲ. ಆದರೆ ಈ ರೀತಿಯಾಗಿ ನಿಮಗೆ ಸಾವು ಬಂದಿದೆ ಎಂದರೆ ಅದು ನಿಮ್ಮ ಉಪೇಕ್ಷೆಯ ಫಲವೋ ಅಥವಾ ನನ್ನ ಕರ್ಮಫಲವೋ ನಾನರಿಯೇ ಎಂದು ದುರ್ಯೋಧನನು ದುಃಖಿಸುತ್ತಾನೆ. ಎರಡನೆಯ ಸಂದರ್ಭ, ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಉತ್ತರ, ಪ್ರಸ್ತುತ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಈ ಮೇಲಿನಂತೆ ಹೇಳುತ್ತಾನೆ. ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಿರುವಾಗ ದುರ್ಯೋಧನ ತನ್ನ ಮಗ ಲಕ್ಷಣಕುಮಾರನ ಶವವನ್ನು ಕಂಡು, ಮಗನು ತಂದೆಗೆ ತರ್ಪಣ ನೀಡುವುದು ಸರಿಯಾದ ಕ್ರಮ, ಆದರೆ ಈಗ ತಂದೆಯಾದ ನಾನೇ ನಿನಗೆ ತರ್ಪಣ ಕೊಡುವಂತಹ ದುರ್ವಿಧಿ ಬಂದೊದಗಿತು. ನೀನು ಲೋಕದ ಪದ್ಧತಿಯನ್ನು ಬದಲಾಯಿಸುವುದು ಸರಿಯೇ ಕುಮಾರ ಎಂದು ದುಃಖಿಸುತ್ತಾ ದುರ್ಯೋಧನ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮೂರನೆಯ ಸಂದರ್ಭ, ಈಗಳ್ ನೀನು ಅಗಲ್ದೆ ಎತ್ತ ಓದೆ ಅಂಗಾಧಿಪತಿ. ಉತ್ತರ, ಪ್ರಸ್ತುತ ವಾಕ್ಯವನ್ನು ರನ್ನನ ಸಾಹಸ ಭೀಮ ವಿಜಯಂ ಕಾವ್ಯದ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಲಾಗಿದೆ.
ಸ್ನೇಹಿತ ಕರ್ಣನ ಶವದ ಮುಂದೆ ದುಃಖಿಸುತ್ತಾ ದುರ್ಯೋಧನನು ಈ ಮೇಲಿನ ಮಾತನ್ನು ಹೇಳ್ತಾನೆ. ದುರ್ಯೋಧನನು ದುಶ್ಯಾಸನನ ಕಳೇಬರವನ್ನು ನೋಡಲಾರದೆ ಮುಂದೆ ಬಂದಾಗ ಕರ್ಣನ ಶವವನ್ನು ನೋಡುತ್ತಾನೆ. ಆಗ ನಾನು, ನೀನು ಹಾಗೂ ಆ ದುಶ್ಯಾಸನ ಈ 3 ಜನರೇ ಕೌರವ ಪಕ್ಷದಲ್ಲಿ ವಿಶೇಷವಾಗಿದ್ದೆವು. ಆ ದುಶ್ಯಾಸನನು ಸತ್ತ ನಂತರ ನಾನು, ನೀನೇ ವಿಶೇಷವಾಗಿದ್ದೆವು. ಈಗ ನೀನೂ ಸಹ ನನ್ನಿಂದ ದೂರವಾಗಿ ಎತ್ತ ಹೋದೆ ಅಂಗಾಧಿಪತಿ ಎಂದು ದುಃಖಪಡುವ ಸಂದರ್ಭ ಇದಾಗಿದೆ. 4ನೆಯ ಸಂದರ್ಭ, ಬಂಡಿಯ ಹೊಡೆವರೈವರು ಮಾನಿಸರು. ಉತ್ತರ: ಪ್ರಸ್ತುತ ವಾಕ್ಯವನ್ನು ಅಲ್ಲಮ ಪ್ರಭುವಿನ ವಚನದಿಂದ ಆರಿಸಿಕೊಳ್ಳಲಾಗಿದೆ. ನಮ್ಮ ದೇಹವನ್ನು ಆಳುವ ಪಂಚೇಂದ್ರಿಯಗಳ ಕುರಿತು ಇಲ್ಲಿ ಎಚ್ಚರಿಕೆ ನೀಡಲಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಪಂಚೇಂದ್ರಿಯಗಳು ಬಂಡಿಯನ್ನು ನಡೆಸುವವರೆಂದು ಹೋಲಿಸಿ, ಬಂಡಿಯು ಸರಿಯಾದ ದಾರಿಯಲ್ಲಿ ನಡೆದು ಗುರಿ ತಲುಪಲು ಈ 5 ಸರಿಯಾಗಿರಬೇಕು. ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದೆ ಅವುಗಳ ಆಸೆಯಂತೆ ನಡೆದರೆ ಬಂಡಿಯ ಅಚ್ಚು ಮುರಿದು ಹೋಗಬಹುದು. ಅಂದರೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ಈ ದೇಹವೆಂಬುದು ಅಚ್ಚು ಮುರಿದ ಬಂಡಿಯಂತಾಗುವುದು ಎಂದು ಅಲ್ಲಮಪ್ರಭು ಹೇಳಿದ್ದಾರೆ. 5ನೆಯ ಸಂದರ್ಭ, ನೀ ದೇವನಾದಡೆ ಎನ್ನನೇಕೆ ಸಲಹೆ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಅಲ್ಲಮಪ್ರಭುವಿನ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಅಲ್ಲಮಪ್ರಭು ಇಲ್ಲಿ ದೇವರನ್ನೇ ಪ್ರಶ್ನಿಸುತ್ತಾನೆ. ಬಾಯಾರಿದವರಿಗೆ ಒಂದು ಕುಟುಕು ನೀರು ಕೊಡುವ, ಹಸಿದಾಗ ತುತ್ತು ಅನ್ನ ನೀಡುವ ಕೆಲಸವನ್ನು ಯಾರು ಮಾಡುವರೋ ಅವರೇ ದೇವರು. ಅದನ್ನು ತಾನೇ ಮಾಡುತ್ತಿರುವುದರಿಂದ ನಾನೇ ದೇವರೆಂದು ಹೇಳುತ್ತಾನೆ. ನೀನು ದೇವರಾಗಿದ್ದರೆ ನನ್ನನ್ನು ಏಕೆ ಸಲಹುತ್ತಿಲ್ಲ ಎಂದು ಇಲ್ಲಿ ಅಲ್ಲಮ ದೇವರನ್ನೇ ಪ್ರಶ್ನಿಸುತ್ತಾನೆ. 6ನೆಯ ಸಂದರ್ಭ, ಶೀಲವೆಂಬುದು ಸೂತಕ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಗಟ್ಟಿವಾಳಯ್ಯನ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಮನಸ್ಸಿಲ್ಲದೆಯೇ ತಪಸ್ಸು, ನೇಮ, ವ್ರತ ಎಂದೆಲ್ಲ ಆಚರಿಸುವ ಜನರನ್ನು ಕಂಡು ಈ ಮಾತನ್ನು ಹೇಳಿದ್ದಾನೆ. ಜಪ ತಪಗಳು ಬಂಧನವಾಗಬಾರದು. ನಿಯಮ ನಿಷ್ಠೆ ಆಚರಣೆಗಳು ಕೇವಲ ಕಟ್ಟುಪಾಡುಗಳಾಗಬಾರದು. ಗುಣ ನಡವಳಿಕೆಗಳು ಯಾರನ್ನು ದೂರ ಮಾಡಬಾರದು. ಕೇವಲ ನಿಯಮ ಪಾಲನೆಯ ದೃಷ್ಟಿಯಿಂದ ನಡೆಸುವ ಆಚರಣೆ, ನಡೆ, ನುಡಿಗಳು ನಗೆಗೆ ಈಡಾಗುತ್ತವೆ ಎಂದು ಹೇಳಲಾಗಿದೆ. ಇನ್ನು 7ನೆಯ ಸಂದರ್ಭ, ಎನಗೆ ಭವವುಂಟೆ. ಪ್ರಸ್ತುತ ವಾಕ್ಯವನ್ನು ಅಕ್ಕಮಹಾದೇವಿಯ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಲೋಕದ ಚಟುವಟಿಕೆಗೆ ಸೂರ್ಯ ಕಾರಣವಾದಂತೆ ತ್ರಿಕರಣಗಳ ಅಂದರೆ ಕಾಯ, ವಾಚ, ಮನಸ್ಸು ಚಟುವಟಿಕೆಗೆ ಮನಸ್ಸೇ ಕಾರಣ. ನನಗಿರುವ ಮನಸ್ಸು ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಮತ್ತೆ ಹುಟ್ಟು ಸಾವುಗಳ ಬಂಧನವಿರಲು ಸಾಧ್ಯವೇ? ಚನ್ನಮಲ್ಲಿಕಾರ್ಜುನ ಎಂದು ಅಕ್ಕಮಹಾದೇವಿ ಹೇಳುತ್ತಾರೆ. 8ನೆಯ ಸಂದರ್ಭ, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೇವುದು. ಉತ್ತರ: ಪ್ರಸ್ತುತ ವಾಕ್ಯವನ್ನು ಅಕ್ಕಮಹಾದೇವಿಯ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಗುರು ಹಿರಿಯರನ್ನು ನೋಡುವುದೇ ಕಣ್ಣಿಗೆ ಅಲಂಕಾರ. ಪುರಾತನರ ಸಂಗೀತ ಕೇಳುವುದೇ ಕಿವಿಗೆ ಅಲಂಕಾರ. ಸತ್ಯವನ್ನು ನುಡಿಯುವುದೇ ಮಾತಿಗೆ ಅಲಂಕಾರ. ಸತ್ಪಾತ್ರರಿಗೆ ಅಂದರೆ ಒಳ್ಳೆಯ ಕೆಲಸ ಮಾಡುವವರಿಗೆ ದಾನ ಮಾಡುವುದು ಕೈಗಳಿಗೆ ಅಲಂಕಾರವೆಂದು ಅಕ್ಕಮಹಾದೇವಿ ಹೇಳುತ್ತಾರೆ. ಇನ್ನು 9ನೆಯ ಸಂದರ್ಭ, ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಹರಿಹರನು ಚೋಳ ದೇಶವನ್ನು, ಅಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳಿದ್ದಾನೆ. ಶಿವನ ನೆಲೆಮನೆ ಎನಿಸಿರುವ ಚೋಳ ದೇಶವು ಶಿವಭಕ್ತರ ಸಮೂಹಕ್ಕೆ ಸುಖದ ನಿವಾಸದಂತೆ ತೋರುತ್ತಿತ್ತು. ಸದಾ ಹಚ್ಚ ಹಸಿರಿನಿಂದ ಕೂಡಿದೆ. ಅಲ್ಲಿ ಬೆಳೆಗಳೇ ಇಲ್ಲದ ಭೂಮಿ ಇಲ್ಲ, ಕಾಡುಗಳಿಲ್ಲದ ಊರುಗಳಿಲ್ಲ, ತಂಪಾದ ನೆರಳುಗಳಿಂದ ಕೂಡಿದ ಉದ್ಯಾನಗಳಿಲ್ಲದ ಜಾಗಗಳಿಲ್ಲ. ಅಲ್ಲಿ ಎಲ್ಲ ಜೀವರಾಶಿಗಳನ್ನು ಕಾಪಾಡುವ ಕಾವೇರಿ ಹರಿಯುವಳು. ಆ ಕಾವೇರಿಯ ನೀರು ಸೋಂಕಿದವರ ಪಾಪವನ್ನು ತೊಳೆಯುವುದು ಎಂದು ಹರಿಹರ ಹೇಳಿದ್ದಾನೆ. 10ನೆಯ ಸಂದರ್ಭ, ಸೋಂಪೇರಿ ಚಿತ್ತಜಾರಿಯ ಚಿತ್ತಮಂ ಸೋಂಕಿ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಹರಿಹರನು ಚೋಳ ದೇಶವನ್ನು, ಅಲ್ಲಿ ಹರಿಯುತ್ತಿರುವ ಕಾವೇರಿ ನದಿಯನ್ನು ವರ್ಣಿಸುತ್ತಾ ಈ ಮಾತನ್ನು ಹೇಳಿದ್ದಾನೆ. ಚೆನ್ನನು ಎಂದಿನಂತೆ ಶಿವಲಿಂಗದ ಪೂಜೆಯನ್ನು ಮಾಡಿ ಅಧಿಕ ಸಂತೋಷದಿಂದ ಬೇಗನೆ ಕುದುರೆಗೆ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೆ ಹೇರಿಕೊಂಡು ಕುದುರೆ ಲಾಯದ ಮುಂದೆ ಹಾಕಿ ಪ್ರತಿಕ್ಷಣವೂ ಶಿವಸ್ಮರಣೆಯಲ್ಲಿ ತಲೀನನಾಗುತ್ತಿರುತ್ತಿದ್ದನು. ಇವನ ಗುಪ್ತಭಕ್ತಿ, ಕಾಯಕನಿಷ್ಠೆ ಶಿವನ ಮನಸ್ಸನ್ನು ಮುಟ್ಟಿತು ಎಂದು ಹರಿಹರ ಹೇಳುತ್ತಾನೆ. 11ನೆಯ ಸಂದರ್ಭ, ನಿಮ್ಮ ಅರಸುತನ ಎಂಬಲ್ಲಿ ಮಾಡ್ಪರೆ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ.
ಶಿವನು ಕರಿಕಾಲ ಚೋಳನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಕರಿಕಾಲ ಚೋಳನು ಶಿವನಿಗಾಗಿ ರುಚಿಕರವಾದ ಅನ್ನವನ್ನು, ಹಾಲು, ಮೊಸರು, ಹಪ್ಪಳಗಳನ್ನೆಲ್ಲ ಶಿವಲಿಂಗದ ಮುಂದೆ ಇಟ್ಟು ಕೈಮುಗಿದು, ದೇವ ಸ್ವೀಕರಿಸಿ ಎಂದು ಬೇಡಿದರು. ನೈವೇದ್ಯವನ್ನು ಸ್ವೀಕರಿಸದೆ ಇದ್ದುದನ್ನು ಕಂಡ ಚೋಳನು ಶಿವ ಬರಲಿಲ್ಲ ಎಂದು ದುಃಖದಿಂದ ತಾನಿನ್ನು ಬದುಕಿರಬಾರದೆಂದು ಕತ್ತಿಯಿಂದ ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಮುಂದಾದಾಗ ಶಿವನು ಪ್ರತ್ಯಕ್ಷನಾಗಿ ವಿಚಾರ ಮಾಡದೆ ಈ ರೀತಿ ಮಾಡುವುದು ಸರಿಯೇ ಎಂದು ಈ ಮೇಲಿನ ಮಾತನ್ನು ಹೇಳುತ್ತಾನೆ. 12ನೆಯ ಸಂದರ್ಭ, ಮೇದಿನಿಗೆ ಬೀದಿಗರುವಾದುದು ಎನ್ನೆಯ ಭಕ್ತಿ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಹರಿಹರ ಬರೆದಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ತನ್ನ ಗುಪ್ತಭಕ್ತಿ ಬಯಲಾದುದಕ್ಕೆ ಕೋಪಗೊಂಡ ಚೆನ್ನಯ್ಯ ಶಿವನಿಗೆ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾನೆ. ಚೋಳರಾಜನು ಚೆನ್ನಯ್ಯನನ್ನು ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ಶಿವಾಲಯಕ್ಕೆ ಕರೆತರುತ್ತಾನೆ. ಆಗ ಶಿವ ಪ್ರತ್ಯಕ್ಷನಾದಾಗ ಚೆನ್ನಯ್ಯನು ತನ್ನ ಗುಪ್ತಭಕ್ತಿಯನ್ನು ಬಯಲಾಗುವಂತೆ ಮಾಡಿದ ಶಿವನನ್ನು ಕುರಿತು ಕೋಪದಿಂದ ನನ್ನನ್ನು ರಾಜನಿಂದ ಹೀಗೆ ಹಿಡಿದು ತರಿಸಿದೆಯಲ್ಲ, ರಾಜನಲ್ಲಿ ಈ ರೀತಿ ನೀನು ದೂರಬಹುದೇ? ನಾನೇನು ತಪ್ಪು ಮಾಡಿದೆ? ನಿನ್ನಲ್ಲಿ ಪದವಿಯನ್ನು ಬೇಡಿದನೆ? ಅಂಬಲಿಯನ್ನು ಅರ್ಪಿಸಿದ್ದಕ್ಕೆ ವೃಥ ಅಪವಾದ ಬರುವಂತೆ ದೂರುವುದೇ ಸರಿಯೇ? ನನ್ನ ಭಕ್ತಿ ಬೀದಿಗರುವಿನಂತೆ ಬಯಲಾಯಿತು ಎಂದು ಶಿವನಿಗೆ ಕೇಳುತ್ತಾನೆ. 13ನೆಯ ಸಂದರ್ಭ, ಇಲ್ಲಿಗೆ ಕೈ ತಂದೆ ಸೌಮಿತ್ರಿ. ಪ್ರಸ್ತುತ ವಾಕ್ಯವನ್ನು ಲಕ್ಷ್ಮೀಶ ಬರೆದಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಸೀತೆಯು ಲಕ್ಷ್ಮಣನಿಗೆ ಹೇಳುತ್ತಾಳೆ. ಸೀತೆಯನ್ನು ಕಾಡಿಗೆ ಕರೆತಂದಾಗ ಸೀತೆಯು ಮುನಿಶ್ರೇಷ್ಠ ಪವಿತ್ರವಾದ ವನಸ್ಥಳಗಳಲ್ಲಿ, ಹವಿಸ್ಸಿನ ಸ್ಮರಣೆಯಿಂದ ಹೊಗೆಯಿಂದ ಕೂಡಿದ ಮಂಗಳಮಯ ಯಜ್ಞ ಪ್ರದೇಶಗಳಲ್ಲಿ, ಪರಿಚಿತವಾದ ವೇದಶಾಸ್ತ್ರಗಳ ಘೋಷಣೆಗಳನ್ನು ಕೇಳಬೇಕಾದ ಗುಡಿಸಲುಗಳು ಇಲ್ಲ, ಇಂತಹ ಘನಘೋರವಾದ ಕಾಡಿಗೆ ಏಕೆ ಕರೆತಂದೆ ಎಂದು ಸೀತೆ ಲಕ್ಷ್ಮಣನನ್ನು ಕೇಳುತ್ತಾಳೆ. 14ನೆಯ ಸಂದರ್ಭ, ಹರಧನುವನ್ನು ಮುಡಿನೆನ್ನಂ ಮದುವೆಯಾದನು. ಉತ್ತರ: ಪ್ರಸ್ತುತ ವಾಕ್ಯವನ್ನು ಲಕ್ಷ್ಮೀಶ ಬರೆದಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ರಾಮನು ತನ್ನನ್ನು ತೊರೆದನು ಎಂಬ ಸುದ್ದಿ ಕೇಳಿ ಹಿಂದಿನದನ್ನು ನೆನೆಯುತ್ತಾ ಸೀತೆ ಈ ಸಾಲುಗಳನ್ನು ನೆನೆಯುತ್ತಾಳೆ. ಅಂದು ಸ್ವಯಂವರದ ಕಾಲದಲ್ಲಿ ವಿಶ್ವಾಮಿತ್ರನೊಂದಿಗೆ ಮಿಥಿಲಾಪುರಕ್ಕೆ ಆಗಮಿಸಿ ಶಿವಧನಸ್ಸನ್ನು ಮುರಿದು ತನ್ನನ್ನು ಮದುವೆಯಾದನು ಎಂದು ನೆನಪಿಸಿಕೊಳ್ಳುತ್ತಾ, ಇಷ್ಟೊಂದು ಪ್ರೀತಿ ಪಾತ್ರನಾಗಿದ್ದ ರಾಮನು ನನ್ನಲ್ಲಿ ಯಾವ ದೋಷವನ್ನು ಕಂಡು ಆಗಲಿದ ಎಂದು ಚಿಂತಿಸುತ್ತಾಳೆ. 15ನೆಯ ಸಂದರ್ಭ, ಸಲಹಿಕೊಂಬುದು ತನ್ನ ಮಾತೆಯು. ಉತ್ತರ: ಪ್ರಸ್ತುತ ವಾಕ್ಯವನ್ನು ಲಕ್ಷ್ಮೀಶ ಬರೆದಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಲಕ್ಷ್ಮಣ ಅರಣ್ಯವಾಸಿಗಳನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ. ಸೀತೆಯನ್ನು ಕಾಡಿನಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಕಾದ ಸಮಯದಲ್ಲಿ ಸೀತೆಯನ್ನು ಕ್ಷೇಮವಾಗಿ ನೋಡಿಕೊಳ್ಳುವಂತೆ ಅರಣ್ಯದ ಗಿಡ, ಮರ, ಬಳ್ಳಿಗಳಿಗೆ, ದಿಗ್ದೇವತೆಗಳಿಗೆ, ಕ್ರಿಮಿಕೀಟಗಳಿಗೆ, ಪಂಚಭೂತಗಳಿಗೆ ಮತ್ತು ಗಂಗಾಮಾತೆಗೆ, ಭೂದೇವಿಗೆ ನಿನ್ನ ಮಗಳಿವಳು ಎಂದು ಸಲಹುವಂತೆ ಬೇಡಿಕೊಂಡನು. 16ನೆಯ ಸಂದರ್ಭ, ಜನಕರಿಗೆ ನಾವನ್ಯರಲ್ಲ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಲಕ್ಷ್ಮೀಶ ಬರೆದಿರುವ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ವಾಲ್ಮೀಕಿಯು ಸೀತಾದೇವಿಗೆ ಈ ಮಾತನ್ನು ಹೇಳುತ್ತಾನೆ. ವಾಲ್ಮೀಕಿಯು ತನ್ನ ಶಿಷ್ಯರೊಡನೆ ಯಜ್ಞಕ್ಕೆ ಯೂಪಸ್ತಂಭವನ್ನು ಹುಡುಕುತ್ತಾ ಕಾಡಿನಲ್ಲಿ ಬರುತ್ತಿರುವಾಗ ಒಂಟಿಯಾಗಿ ದುಃಖಿಸುತ್ತಾ ದಾರಿ ಕಾಣದೆ ಅಲೆಯುತ್ತಿದ್ದ ಬಳಿಕ ಅವಳನ್ನು ಸಮಾಧಾನಪಡಿಸುತ್ತಾ ಶೀಘ್ರದಲ್ಲಿಯೇ ಅವಳಿ ಮಕ್ಕಳಿಗೆ ಜನ್ಮ ಕೊಡುವೆ ಎಂದು ತಿಳಿಸಿ ಜನಕ ಮಹಾರಾಜನಿಗೆ ನಾವು ಅನ್ಯರಲ್ಲ, ನಮ್ಮ ಆಶ್ರಮಕ್ಕೆ ನಡೆ, ನಾನು ನಿನ್ನನ್ನು ಸಲಹುತ್ತೇನೆ ಎಂದು ಅಭಯ ನೀಡಿ ಆಶ್ರಮಕ್ಕೆ ಕರೆದೊಯ್ಯುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು 17ನೆಯ ಸಂದರ್ಭವನ್ನು ನೋಡೋಣ. ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ಉತ್ತರ: ಈ ಮೇಲಿನ ವಾಕ್ಯವನ್ನು ಕನಕದಾಸರು ರಚಿಸಿರುವ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ನಮ್ಮನ್ನು ಸಲಹುವವರು ಯಾರು ಎಂಬ ಸಂಶಯ ಮನಸ್ಸಿಗೆ ಬೇಡ ಎಂದು ತಳಮಳಗೊಂಡಿರುವ ಮನವನ್ನು ಸಂತೈಸುತ್ತಾ ಕನಕದಾಸರು ಈ ಮಾತನ್ನು ಹೇಳಿದ್ದಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ನೀರೆರೆದವರು ಯಾರು? ಅದಕ್ಕೆ ಕಟ್ಟೆ ಕಟ್ಟಿ ನೀರೆರೆದವರು ಯಾರೂ ಇಲ್ಲ. ಆದರೂ ಅವು ಚೆನ್ನಾಗಿ ಬೆಳೆಯುತ್ತವೆ. ಅದೇ ರೀತಿ ಜಗದ ಸೃಷ್ಟಿಗೆ ಕಾರಣಕರ್ತನಾದ ಭಗವಂತನೇ ನಮ್ಮನ್ನು ಸಲಹುತ್ತಾನೆ, ಹೆದರಬೇಡ ಎಂದು ಹೇಳುವಾಗ ಈ ಮಾತು ಬಂದಿದೆ. 18ನೆಯ ಸಂದರ್ಭ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಈ ಮೇಲಿನ ವಾಕ್ಯವನ್ನು ಕನಕದಾಸರು ರಚಿಸಿರುವ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೃಷ್ಟಿಕರ್ತ ಎಲ್ಲರನ್ನೂ ಹೆತ್ತ ತಾಯಿಯಂತೆ ಸಾಕುವನು, ಇದಕ್ಕೆ ಅನುಮಾನ ಬೇಡ ಎಂದು ತಳಮಳಗೊಂಡಿರುವ ಮನಕ್ಕೆ ಕನಕದಾಸರು ಸಮಾಧಾನಪಡಿಸುತ್ತಾ ಈ ಮಾತನ್ನು ಹೇಳುತ್ತಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ನೀರೆರೆದವರು ಯಾರು? ಅಡವಿಯಲ್ಲಿರುವ ಮೃಗಪಕ್ಷಿಗಳಿಗೆ ಆಹಾರವನ್ನು ನೀಡಿದವರು ಯಾರು? ನವಿಲು, ಹವಳ, ಗಿಳಿಗಳಿಗೆ ಬಣ್ಣವನ್ನು ತುಂಬಿದವರು ಯಾರು? ಕಲ್ಲಿನಲ್ಲಿ ಅಡಗಿರುವ ಕಪ್ಪೆಗೆ ಅಲ್ಲಿಯೇ ಆಹಾರವನ್ನು ನೀಡಿದವರು ಯಾರು?
ಹೆತ್ತ ತಾಯಿಯಂತೆ ಆದಿಕೇಶವನೇ ಎಲ್ಲರನ್ನ ಸಲಹುವನು, ಇದಕ್ಕೆ ಸಂಶಯ ಬೇಡ ಎಂದು ಕನಕದಾಸರು ಹೇಳುತ್ತಾರೆ. 19ನೆಯ ಸಂದರ್ಭ, ಒಂದೊಂಚೆಂಡಿನ ಗಾತ್ರದ ಹನಿಗಳು. ಉತ್ತರ, ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಈ ವಾಕ್ಯ ಮಳೆಯ ರಭಸದ ವರ್ಣನೆಯನ್ನು ತಿಳಿಸುತ್ತದೆ. ಮಾದೇವನ ಮಾತಿನಂತೆ ಇಂದ್ರನು ಜೋರಾಗಿ ಮಳೆ ಸುರಿಸುತ್ತಾನೆ, ವಾಯುದೇವ ಬಿರುಗಾಳಿಯನ್ನು ಬೀಸುತ್ತಾನೆ, ಗುಡುಗಾಜಮ್ಮ ಮತ್ತು ಅವಳ ಮಗ ಬೊಮ್ಮರಾಯ ಗುಡುಗು ಮಿಂಚಿನ ಗರ್ಜನೆ ಮಾಡುತ್ತಾರೆ. ಇಡೀ ಭೂಮಿಗೆ ಕತ್ತಲು ಆವರಿಸಿತು, ಭೂಮಿ ಆಕಾಶಗಳೆರಡು ಒಂದಾಗುವಂತೆ ಮಳೆ ಸುರಿಯಿತು. ಅಂದು ಸುರಿದ ಮಳೆ ಹನಿಗಳು ಒಂದೊಂದು ಚೆಂಡಿನ ಗಾತ್ರವಿದ್ದಂತೆ ಈ ಬಗೆಯ ದಪ್ಪ ದಪ್ಪ ಹನಿಗಳು ಬೆಟ್ಟದ ಸುತ್ತೆಲ್ಲ ಸುರಿದವು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಇನ್ನು 20ನೆಯ ಸಂದರ್ಭ, ಸ್ವತಂತ್ರವುಳ್ಳ ಬ್ಯಾಡ್ರ ಕನ್ನಯ್ಯ. ಉತ್ತರ, ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಮಳೆಯ ರಭಸವನ್ನು ಕಂಡ ಕನ್ನಯ್ಯನ ಸ್ಥಿತಿಯನ್ನು ಈ ಸಾಲಿನಲ್ಲಿ ತಿಳಿಸಲಾಗಿದೆ. ಭಾರೀ ಮಳೆಯಿಂದಾಗಿ ಮಾದೇವನ ಗುಡಿಯು ಮುಚ್ಚಿ ಹೋಗಿ ಗಂಗೆಯ ಪ್ರವಾಹದಲ್ಲಿ ಮಾದೇಶ್ವರ ತೇಲಿ ಹೋದುದನ್ನು ಕಂಡು ಬೇಡರ ಕನ್ನಯ್ಯ ಆ ದೇವರ ದೇವನಾದ ಮಾದೇವನೇ ನೀರಿನಲ್ಲಿ ಮುಳುಗಿದ ಮೇಲೆ ನಮ್ಮಂಥವರು ಉಳಿಯಲು ಸಾಧ್ಯವೇ ಎಂದು ಹೆದರಿ ಬಲಿಯ ಕಂಬವನ್ನು ಬಿಗಿಯಾಗಿ ತಬ್ಬಿ ನಿಂತ ಪ್ರಸಂಗವನ್ನು ಈ ಮಾತಿನಲ್ಲಿ ಹೇಳಲಾಗಿದೆ. ಇನ್ನು 21ನೆಯ ಸಂದರ್ಭ, ಹೆತ್ತವು ನನಗೆ ಸಲುವಿದೆ. ಉತ್ತರ, ಡಾಕ್ಟರ್ ಪಿ ಕೆ ರಾಜಶೇಖರ್ ಅವರು ಸಂಗ್ರಹಿಸಿರುವ ಮಲೆಯ ಮಾದೇಶ್ವರ ಮಹಾಕಾವ್ಯದ ಶಿಶು ಮಕ್ಕಳಿಗುಲಿದ ಮಾದೇವ ಎಂಬ ಜನಪದ ಕಾವ್ಯ ಭಾಗದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ. ಶಿಶು ಮಕ್ಕಳು ಮಾದೇವನನ್ನ ಕುರಿತು ಈ ಮಾತನ್ನು ಹೇಳುತ್ತಾರೆ. ಭೀಕರವಾದ ಮಳೆಯ ರಭಸಕ್ಕೆ ಮಾದೇವನ ಗುಡಿಯು ಮುಳುಗಿ ಮಾದೇಶ್ವರನು ಕೊಚ್ಚಿಕೊಂಡು ಹೋಗುತ್ತಿರುವಾಗ ಕಾರಯ್ಯ, ಬಿಲ್ಲಯ್ಯ, ಬೇಡರ ಕನ್ನಯ್ಯ ಮೂವರೂ ದುಃಖಿಸುತ್ತಾ, ಗುರುವಿಗೆ ಶಿಷ್ಯರೇ ಇಲ್ಲೋ, ಶಿಷ್ಯರಿಗೆ ಗುರುವಿಲ್ಲದಂತೆ ಆಯಿತೆ, ಗೆಡ್ಡೆ ಗೆಣಸುಗಳನ್ನು ನೀಡಿದ ನಮಗೆ ಹಾಲು ಬೆಣ್ಣೆಗಳನ್ನು ಕೊಟ್ಟು ಹೆತ್ತ ತಾಯಿಯಂತೆ ನಮ್ಮನ್ನು ಸಲಹಿದ ನಿನ್ನನ್ನು ನಾವು ಎಂದಿಗೂ ಮರೆಯಲಾರವು ಎಂದು ಸ್ಮರಿಸುವ ಸಂದರ್ಭ ಇದಾಗಿದೆ. 22ನೆಯ ಸಂದರ್ಭ, ಇಂದು ಬಂದು ನಾಳೆ ಸಂದು ಹೋದ ಸಚಿವ ಮಂಡಲ. ಉತ್ತರ, ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕುವೆಂಪು ರಾಜಕೀಯ ಪಕ್ಷಗಳ ಸಚಿವ ಮಂಡಲವನ್ನು ಕುರಿತು ಹೇಳಿದ್ದಾರೆ. ಅಖಂಡ ಕರ್ನಾಟಕ ಒಂದು ಮಾಡುತ್ತೇವೆಂದು ರಾಜಕೀಯ ನಾಯಕರುಗಳು ಬೂಟಾಟಿಕೆಯ ಮಾತುಗಳನ್ನು ಆಡುತ್ತೀರಿ. ರಾಜಕೀಯ ಪಕ್ಷಗಳ ಸಚಿವ ಮಂಡಲ ಇಂದು ಬಂದು ನಾಳೆ ಹೊರಟು ಹೋಗುತ್ತದೆ. ಅವು ಅಖಂಡ ಕರ್ನಾಟಕವನ್ನು ಕಟ್ಟಲು ಸಾಧ್ಯವೇ ಎಂದು ಪ್ರಶ್ನಿಸುತ್ತಾ ರಾಜಕೀಯ ಪಕ್ಷಗಳ ಸಚಿವ ಮಂಡಲ ಶಾಶ್ವತವಲ್ಲ ಎಂದು ವಿಡಂಬಿಸಿದ್ದಾರೆ. ಇನ್ನು 23ನೆಯ ಸಂದರ್ಭ, ಪಕ್ಷ ಜಾತಿ ಕಲಹ ಕಲಿತು. ಉತ್ತರ, ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕುವೆಂಪು ರಾಜಕೀಯ ಪಕ್ಷಗಳ ನಾಯಕರುಗಳಿಗೆ ಹೇಳಿದ ಮಾತು. ಇಂದಿನ ರಾಜಕೀಯ ನಾಯಕರು ಕೀರ್ತಿಗಾಗಿ, ಖ್ಯಾತಿಗಾಗಿ, ಪದವಿಯ ಆಸೆಗಾಗಿ ಸ್ವಜನ ಪಕ್ಷಪಾತಗಳಲ್ಲಿ ಮುಳುಗಿ ಹೋಗುತ್ತಿದ್ದಾರೆ. ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ ಎಂದು ಬರೀ ಜಾತಿಗೆ ಮತ್ತು ಪಕ್ಷಗಳಿಗೆ ಸೀಮಿತವಾಗುತ್ತಿದ್ದಾರೆ. ಆದರೆ ಕವಿ ವರ್ಣಿಸುತ್ತಿರುವ ಅಖಂಡ ಕರ್ನಾಟಕವೆಂದರೆ ಪಕ್ಷ ಜಾತಿಗೋಸ್ಕರ ಜಗಳವಾಡುವ ನಾಟಕವಲ್ಲ ಎಂದಿದ್ದಾರೆ. ಇನ್ನು 24ನೆಯ ಸಂದರ್ಭ, ಮಂತ್ರಕಣ ಶಕ್ತಿಕಣ. ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ರಾಜಕೀಯ ಪಕ್ಷದ ನಾಯಕರುಗಳಿಗೆ ಮೇಲಿನ ಮಾತನ್ನು ಹೇಳಿದ್ದಾನೆ. ಕರ್ನಾಟಕ ಎಂಬುದು ನಾಡಿಗೆ ಇರುವ ಹೆಸರಲ್ಲ, ಅದೊಂದು ಮಂತ್ರ, ಅದೊಂದು ಶಕ್ತಿ. ಕನ್ನಡ ನಮ್ಮೆಲ್ಲರ ತಾಯಿ. ಆ ತಾಯಿ ಕೃಪೆ ಇರುವ ನಾಡು. ಆ ತಾಯಿಯು ವಿರೋಧಿಗಳಿಗೆ ಬೆಂಕಿಯೂ ಹೌದು, ಸಿಡಿಲೂ ಹೌದು. ಶಿಷ್ಟರನ್ನು ಕಾಪಾಡುವ, ದುಷ್ಟರನ್ನು ಕೊಲ್ಲುವ ಛಲದ ಚಂಡಿ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿ ಮಿತ್ರರೇ, ಇದಿಷ್ಟು ನಿಮ್ಮ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಸಂದರ್ಭಗಳು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುವಂಥದ್ದು. ಇದರ ಒಂದು PDF ಫೈಲ್ ಬೇಕು ಅಂತಂದರೆ ನಮ್ಮ ಒಂದು ಫೋನ್ಪೇ ಮತ್ತು ಗೂಗಲ್ ಪೇ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಅದಕ್ಕೆ ನೀವು 29 ರೂಪೀಸ್ನ ಪೇ ಮಾಡಿ ನೀವು ಇದರ ಒಂದು PDF ಫೈಲ್ನ ಪಡ್ಕೊಳ್ಬೋದು. ನೀವು ಪೇ ಮಾಡಿದ್ದಂಥ ಸ್ಕ್ರೀನ್ಶಾಟ್ ಹಾಕಿ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ. ಅಲ್ಲೇ ವಾಟ್ಸಪ್ ನಂಬರ್ ಕೂಡ ಇದೆ. ಸೊ ತದನಂತರ ನಾವು ನಿಮಗೆ ಇದರ PDF ಫೈಲನ್ನು ಕಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ, ನಿಮಗೆ ಇನ್ನೂ ಯಾವ ಸಬ್ಜೆಕ್ಟ್ ಬೇಕು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಶ್ರೀಕನ್ನಡಂ ಗೆಲ್ಗೆ, ಶ್ರೀಕನ್ನಡಂ ಬಾಳ್ಗೆ. ನಮಸ್ಕಾರ.